ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ 2ನೇ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಮೂಲದಿಂದ ಧಾರೆಯ ನಾನಾ ರೂಪಗಳು ಪ್ರಕಟವಾದವು. ಇವುಗಳ ಅವತರಣವು ಉದ್ದೇಶರಹಿತವಾಗಿರಲಿಲ್ಲ. ವಾಸ್ತವವಾಗಿ ಇವು ಶಕ್ತಿಗಳಾಗಿದ್ದು ವಿವಿಧ ರೀತಿಯಲ್ಲಿ ಕಾರ್ಯೋನ್ಮುಖವಾಗಿ ಅಭೀಷ್ಟ ಪರಿಣಾಮವನ್ನು ಉಂಟುಮಾಡಿದವು. ಹೀಗೆ ಮೂಲದಿಂದ ಧಾರೆಗಳ ರೂಪದಲ್ಲಿ ಪ್ರಕಟವಾದ ಶಕ್ತಿಗಳು ತಮ್ಮ ತಮ್ಮ ಕಾರ್ಯಗಳನ್ನು ಪ್ರಕಾಶಪಡಿಸಿದವು. ಒಂದು ಮಗುವಿನ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಜನಿಸಿದಾಗ ಅದಕ್ಕೆ ಸರಿದಾಡಲು ಬರುತ್ತಿರಲಿಲ್ಲ. ಆದರೆ ಕಾಲ ಕಳೆದಂತೆಲ್ಲ ಅದು ಎದ್ದು ಕೂಡತೊಡಗಿತು, ನಿಲ್ಲಲು ಕಲಿತಿತು, ಓಡಾಡತೊಡಗಿತು, ಮಾತನಾಡಲು ಮೊದಲು ಮಾಡಿತು. ಅರ್ಥಾತ್ ಈ ಎಲ್ಲ ಶಕ್ತಿಗಳು ಅದರಲ್ಲಿ ಇದ್ದವು, ಕ್ರಮೇಣ ಬೆಳೆಯುತ್ತಾ ಬಂದವು. ಕೊನೆಗೆ ಯೌವನವು ಪ್ರಾಪ್ತವಾಗಿ ಮನುಷ್ಯನ ಪೂರ್ಣ ಬೆಳವಣಿಗೆ ಬಂದೇ ಬಿಟ್ಟಿತು. ಮಗುವಿನ ರಚನೆಗೆ ಕಾರಣವಾದ ಎಲ್ಲ ಘಟಕಗಳು ಬೇರೆ ಬೇರೆ ರೂಪ ತಾಳಿ ವಿಕಾಸ ಹೊಂದಿದ್ದರೂ ಇವೆಲ್ಲದರ ಮೂಲ ಮಾತ್ರ ಅದರ ಪಾಲಿಗೆ ಬಂದ ಸಣ್ಣ ಬಿಂದುವೆ. ಅದರೊಂದಿಗೆ ಆವರಣಗಳೆಂದು ಕರೆಯಲಾದ ಅನೇಕ ವಸ್ತುಗಳು ಕಲಿಯುತ್ತಾ ಹೋದವು. ತಾಯಿಯ ಸಂಸ್ಕಾರಗಳು ಹಾಗೂ ಅವುಗಳ ಪರಿಣಾಮ, ತಂದೆಯ ವಿಚಾರಗಳ ಪ್ರಭಾವ, ಶಿಕ್ಷಣ ಪದ್ಧತಿ ಮತ್ತು ಸಮಾಜದಲ್ಲಿಯೇ ಇತರ ವ್ಯಕ್ತಿಗಳ ಪ್ರಭಾವ ಇವೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಪ್ರಾರಂಭಿಸಿ ಉಪರಿ ಸಂಸ್ಕಾರಗಳನ್ನು ಮೂಡಿಸಿದವು. ಮತ್ತೆ ಈ ಸಂಸ್ಕಾರಗಳು ತಮ್ಮ ಕ್ರಿಯೆಗಳನ್ನು ಆರಂಭಿಸಿದವು. ಇದನ್ನು ಎಷ್ಟೆಂದು ಹೇಳುವುದು? ಹೀಗೆ ಕ್ರಿಯೆಗಳು ನಡೆಯುತ್ತಲೇ ಹೋದವು. ಕೊನೆಗೆ ಅವನಿಗೆ ತಾನು ಇಷ್ಟೆಲ್ಲ ಕ್ರಿಯೆಗಳ ಪರಿಣಾಮದಿಂದ ಬಂದಿರುವನೆಂಬ ಅರಿವು ಕೂಡ ಸ್ವಲ್ಪವೂ ಉಳಿಯಲಿಲ್ಲ. ಈ ಪ್ರಭಾವಗಳೆಲ್ಲ ಸ್ಥೂಲತೆಯ ರೂಪ ಹೊಂದಿದುವು. ಈಗ ಈ ಸ್ಥೂಲತೆಯಿಂದ ದೂರವಾಗಬೇಕೆಂದರೂ ಸಾಧ್ಯವಾಗಲೊಲ್ಲದು. ಬರುತ್ತಾ ಸ್ಥಿತಿ ಬದಲಾಯಿತು. ಆತನು ಜಗತ್ತನ್ನು ನೋಡತೊಡಗಿದ. ಜನಜೀವನ ರೀತಿ ನೀತಿಗಳ ಪರಿಣಾಮವಾಯಿತು. ಪರಿಸರವು ಪ್ರಭಾವ ಬೀರಿತು. ಚಿಂತೆಗೊಳಗಾದನು. ಈ ರೀತಿ ಅವನ ರೂಪ ಇನ್ನೂ ಬದಲಾಯಿತು. ಆತನ ಅಸ್ತಿತ್ವವೆಲ್ಲ ಬಣ್ಣಗೊಂಡು ಸದೃಶ ಕಣಗಳನ್ನು ಸೆಳೆಯತೊಡಗಿತು. ಆತನ ಮೂಲ ರೂಪವು ಏನಿದ್ದಿತು, ಈಗ ಏನಾಯಿತೆಂಬುದನ್ನು ಸ್ವಲ್ಪ ಯೋಚಿಸಿ. ಆ ಚಿಕ್ಕ ಬಿಂದು ಈಗ ಕಣ್ಣಿಗೆ ಸಹ ಕಾಣದಂತಾಗಿದೆ. ಇಷ್ಟೇ ಅಲ್ಲ, ಆತನು ತನ್ನ ಸ್ವಂತದ ವಿಚಾರಗಳಿಂದ ಈ ಎಲ್ಲ ಘಟಕಗಳಿಗೆ ಬಲ ಕೊಡುತ್ತಾ ನಡೆದನು. ಇದರ ಪರಿಣಾಮವಾಗಿ ಕಾರ್ಯಗಳು ತ್ವರಿತಗತಿಯಿಂದ ನಡೆದವು. ನಿಸರ್ಗದ ಬಲವು ದೊರೆಯ ಹತ್ತಿತು. ಹಿಂದೆ ಹೇಳಿದ ಹಾಗೆ ಬೆಟ್ಟದ ತುದಿಯಿಂದ ಬಿದ್ದ ನೀರಿನ ಕೆಲವು ಬಿಂದುಗಳಿಗೆ ಬೇರೆ ಕಡೆಯ ನೀರು, ಕರಗಿದ ಹಿಮವೂ ಕೂಡಿಕೊಂಡು ಅದಕ್ಕೆ ಚಿಕ್ಕ ಪ್ರವಾಹದ ರೂಪ ಕೊಟ್ಟು ನದಿಯನ್ನಾಗಿ ಮಾಡಿ ಕೊನೆಗೆ ಸಮುದ್ರವೆನಿಸಿದಂತೆ ಮಗು ಬೆಳೆದು ಮನುಷ್ಯನಾದದ್ದು. ನದಿಯಲ್ಲಿ ಕಂಡುಬರುವ ತರಂಗಗಳ ಮೂಲ ರೂಪವು ದಾರಿಯಲ್ಲಿ ಅದಕ್ಕೆ ಬೆರೆತ ಕರ್ಮ ಫಲಗಳ ಪ್ರವಾಹಗಳ ಕಾರ್ಯವೇ ಹೊರತು ಮತ್ತೇನೂ ಅಲ್ಲ. ಇವೇ ತರಂಗಗಳನ್ನೇ ಜನರು ಆನಂದ ಲಹರಿಗಳೆಂದು ಭಾವಿಸುವರು. ಈ ಸ್ಥಿತಿಯು ಮನುಷ್ಯನಿಗೆ ಯೌವನದಲ್ಲಿ ಬಹಳ ಗಾಢವಾಗಿರುವುದು. ಆಗ ಆತನು ಬಾಹ್ಯ ಪ್ರಭಾವಗಳಿಂದ ತುಂಬ ದೂಷಿತನಾಗಿರುತ್ತಾನೆ. ಅನೇಕ ಕ್ರಿಯೆಗಳ ಪರಿಣಾಮ ರೂಪವಾದ ಆತನ ಅವಸ್ಥೆಯು ಸಮುದ್ರದ ಅವಸ್ಥೆಯಂತೆಯೇ ಎಂದು ಹೇಳಬಹುದು. ಇಲ್ಲಿ ಬಾಬೂಜಿ ಮಹಾರಾಜರೇನು ಹೇಳ್ತಾ ಇದ್ದಾರೆ, ಮೂಲದಿಂದ ಧಾರೆ ಹರಿದು ಬಂದಾಗ ನಾನಾ ರೂಪಗಳು ಪ್ರಕಟ ಆಯಿತು ಅಂತ ಹೇಳ್ತಾರೆ. ಇವುಗಳ ಒಂದು ಅವತರಣ ಏನಿದೆಯಲ್ಲ, ಅದು ಉದ್ದೇಶರಹಿತವಾಗಿರಲಿಲ್ಲ. ಅಂದರೆ ಯಾತಕ್ಕಾಗಿ ಹುಟ್ಟಿ ಬಂದಿದ್ದಾವೆ ಅಂತಂದರೆ ಅದಕ್ಕೆ ಒಂದು ಉದ್ದೇಶ ಇತ್ತು. ಉದ್ದೇಶರಹಿತವಾಗಂತೂ ಅದು ಇರಲಿಲ್ಲ. ವಾಸ್ತವವಾಗಿ ಇವು ಶಕ್ತಿಗಳಾಗಿದ್ದು ವಿವಿಧ ರೀತಿಯೊಳಗೆ ಕಾರ್ಯೋನ್ಮುಖವಾಗಿ ಅಂದರೆ ಕೆಲಸ ಮಾಡ್ತಾ ಇದೆ. ಅಭೀಷ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಹೀಗೆ ಮೂಲದಿಂದ ಧಾರೆಗಳ ರೂಪದೊಳಗೆ ಪ್ರಕಟ ಆಗಿರುವಂತಹ ಶಕ್ತಿಗಳೇನಿದಾವಲ್ಲ, ಅವು ತಮ್ಮ ತಮ್ಮ ಕಾರ್ಯಗಳನ್ನು ಪ್ರಕಾಶಪಡಿಸಿದ್ವು. ಒಂದು ಮಗುವಿನ ಉದಾಹರಣೆ ಬಾಬೂಜಿ ಮಹಾರಾಜರು ಕೊಡ್ತಾ ಇದ್ದಾರೆ. ಈಗ ಒಂದು ಮಗು ಹುಟ್ಟಿದಾಗ ಅದಕ್ಕೆ ಸರಿದಾಡ್ಲಿಕ್ಕೆ ಕೂಡ ಬರ್ತಾ ಇರಲಿಲ್ಲ ಅಲ್ವಾ? ಅದು ನಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಆದರೆ ಸ್ವಲ್ಪ ಸಮಯ ಆದ ನಂತರ ಅದು ಎದ್ದು ಕೂತ್ಕೊಳ್ಳುತ್ತೆ, ನಡೆಯುತ್ತೆ, ಆಮೇಲೆ ಮಾತಾಡುತ್ತೆ, ಓಡಾಡುತ್ತೆ.
ಎಲ್ಲ ಮೆಲ್ಮೆಲ್ಲಕ್ಕೆ ಒಂದೊಂದು ಚಟುವಟಿಕೆ ಮಾಡ್ತಾ ಹೋಗುತ್ತೆ. ಅಂದರೆ ಇದರ ಅರ್ಥ ಏನು? ಈ ಎಲ್ಲ ಶಕ್ತಿಗಳು ಆ ಮಗುವಿನಲ್ಲಿ ಇತ್ತು, ಕ್ರಮೇಣ ಬೆಳೀತಾವು ಬಂದವು. ಕೊನೆಗೆ ಏನಾಯಿತು? ಯೌವನ ಪ್ರಾಪ್ತ ಆಯಿತು. ಮನುಷ್ಯನ ಒಂದು ಪೂರ್ಣ ಬೆಳವಣಿಗೆ ಏನಿದೆಯಲ್ಲ ಅದು ಬಂದೇ ಬಿಡ್ತು. ಅಂದರೆ ಮಗುವಿನ ಒಂದು ರಚನೆಗೆ ಕಾರಣ ಆಗಿರುವಂತಹ ಈ ಎಲ್ಲ ಘಟಕಗಳು ಏನಿದೆಯಲ್ಲ ಬೇರೆ ಬೇರೆ ರೂಪ ತಾಳಿ ವಿಕಾಸ ಹೊಂದಿದ್ರು. ಇವೆಲ್ಲದರ ಒಂದು ಮೂಲ ಏನಿದೆಯಲ್ಲ ಅದು ಮಾತ್ರ ಅದು ಒಂದು ಸಣ್ಣ ಬಿಂದು. ಅಂದರೆ ಆ ಮಗುವಿನ ಪಾಲಿಗೆ ಬಂದಿರುವಂಥ ಆ ಒಂದು ಸಣ್ಣ ಬಿಂದುವೇ ಇದು ಎಲ್ಲದಕ್ಕೂ ಮೂಲ. ಅದರೊಂದಿಗೆ ಏನಾಯಿತು? ಆವರಣಗಳು, ಒಂದೊಂದು ಪದರಗಳು, ಅದು ಬೇರೆ ಬೇರೆ ವಸ್ತುಗಳ ಒಂದು ಸಂಯೋಗದಿಂದ ಅದು ಒಂದಾದ ಮೇಲೆ ಒಂದು ಏರ್ಪಾಟಾಗಲಿಕ್ಕೆ ಶುರುವಾಯಿತು. ಅದರಲ್ಲಿ ಬಾಬೂಜಿಯವರು ಏನು ಹೇಳ್ತಾ ಇದ್ದಾರೆ? ತಾಯಿ ಒಂದು ಸಂಸ್ಕಾರಗಳು ಹಾಗೂ ಅವುಗಳ ಪರಿಣಾಮ, ತಂದೆ ವಿಚಾರಗಳ ಪ್ರಭಾವ, ಶಿಕ್ಷಣ ಪದ್ಧತಿ ಮತ್ತು ಸಮಾಜದೊಳಗಿರುವಂಥ ಇತರ ವ್ಯಕ್ತಿಗಳ ಪ್ರಭಾವ ಎಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಪ್ರಾರಂಭಿಸಿ ಮತ್ತಿರ್ಗ ಉಪರಿ ಸಂಸ್ಕಾರಗಳಿಂದ ಇರೋ ಸಂಸ್ಕಾರಗಳು ಸಾಲದೆ ಮತ್ತು ಇದು ಅದಕ್ಕೆ ಮತ್ತೆ ಕೂಡಿಕೊಂಡಿತು. ಮತ್ತು ಈ ಸಂಸ್ಕಾರಗಳು ಅದರ ಕ್ರಿಯೆಗಳನ್ನು ಶುರು ಮಾಡಿತ್ತು. ಇದನ್ನು ಎಷ್ಟಂತ ಹೇಳಬೇಕು ಅಂತ ಬಾಬೂಜಿಯವ್ರು ಕೇಳ್ತಾರೆ. ಯಾಕೆಂದರೆ ಪ್ರತಿ ಒಂದರದ್ದು ಪರಿಣಾಮ ಮನುಷ್ಯನ ಮೇಲೆ ಆಗತ್ತೆ. ಹೀಗೆ ಕ್ರಿಯೆಗಳು ನಡೀತಾನೇ ಹೋದವು. ಕಡೆಗೆ ಅವನಿಗೆ ತಾನು ಇಷ್ಟೆಲ್ಲ ಕ್ರಿಯೆಗಳ ಪರಿಣಾಮದಿಂದ ಬಂದಿದ್ದೀನಿ ಅನ್ನುವಂಥ ಒಂದು ಅರಿವು ಕೂಡ ಇರುವುದಿಲ್ಲ. ಈ ಪ್ರಭಾವ ಎಲ್ಲ ಏನಿದೆಲ್ಲ ಒಂದು ಸ್ಥೂಲತೆ ರೂಪ ಹೊಂದಿರುವಂಥದ್ದು. ಈಗ ಈ ಸ್ಥೂಲತೆಯಿಂದ ದೂರ ಆಗಬೇಕಂದ್ರೂ ಸಾಧ್ಯ ಆಗೋದಿಲ್ಲ. ಬರ್ಬರ್ತಾ ಸ್ಥಿತಿ ಏನಾಗುತ್ತೆ? ಬದಲಾಗ್ತಾ ಹೋಗುತ್ತೆ. ಆ ಮನುಷ್ಯ ಜಗತ್ತನ್ನು ನೋಡಲಿಕ್ಕೆ ಶುರು ಮಾಡ್ತಾನೆ. ಜನಜೀವನ ರೀತಿ ನೀತಿಗಳ ಒಂದು ಪರಿಣಾಮ ಅವನ ಮೇಲೆ ಆಗತ್ತೆ. ಅಷ್ಟೇ ಅಲ್ಲದೆ ಪರಿಸರ ಪ್ರಭಾವ ಅವನ ಮೇಲೆ ಹೆಚ್ಚಾಗಿ ಬೀರುತ್ತೆ. ಇದೆಲ್ಲ ನೋಡಿಬಿಟ್ಟು ಅವನೇನಾಯಿತು? ಅವನಿಗೆ ಚಿಂತೆ ಆದಂಗೆ ಆಯಿತು. ಈ ರೀತಿ ಅವನ ರೂಪ ಇನ್ನೂ ಬದಲಾಗ್ತಾ ಹೋಯಿತು. ಆತನ ಅಸ್ತಿತ್ವ ಎಲ್ಲ ಒಂದು ಬಣ್ಣ ತಗೊಳ್ತು. ಅಂದರೆ ಅದೆಲ್ಲ ಅಸ್ತಿತ್ವಕ್ಕೆಲ್ಲ ಒಂದು ಬಣ್ಣ ಹಚ್ಚಿದಂಗೆ ಆಯಿತು. ಇದೆಲ್ಲ ಒಂದು ಪರಿಣಾಮ. ಆಮೇಲೆ ಸದೃಶವಾಗಿರುವಂಥ ಕಣಗಳನ್ನು ಸೆಳೆಯತೊಡಗಿತದು. ಆತನ ಮೂಲ ರೂಪ ಏನಿತ್ತು ಈಗ ಏನಾಯಿತು ನೋಡಿ. ಯಾವ ಥರ ಇದ್ದ ಮಗು ಈಗ ಬೆಳೆದಾದ ನಂತರ ಏನಾಗಿದ್ದಾನೆ ಅದನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಅಂದರೆ ಆ ಚಿಕ್ಕ ಒಂದು ಬಿಂದು ಈಗ ಕಣ್ಣಿಗೆ ಸಹ ಕಾಣ್ತಾ ಇಲ್ಲ. ಇಷ್ಟೇ ಅಲ್ಲ, ಆತ ತನ್ನ ಸ್ವಂತದ ವಿಚಾರಗಳಿಂದ ಎಲ್ಲ ಘಟಕಗಳಿಗೆ ಬಲ ಕೊಡ್ತಾ ಹೋಗ್ಬಿಟ್ಟಿದ್ದಾನೆ. ಇದರ ಪರಿಣಾಮ ಆಗಿ ಏನಂದರೆ ಕಾರ್ಯಗಳು ತ್ವರಿತಗತಿಯಿಂದ ನಡೀತಾ ಹೋಯಿತು. ಇದಕ್ಕೆ ನಿಸರ್ಗದ ಬಲನೂ ಸಿಕ್ತು. ಹಿಂದೆ ಹೇಳಿದ ಹಾಗೆ ಬೆಟ್ಟದ ತುದಿಯಿಂದ ಬಿದ್ದ ನೀರಿಗೆ ಕೆಲವು ಬಿಂದುಗಳು ಬೇರೆ ಕಡೆಯಿಂದ ನೀರು ಹರಿದು ಬಂದು ಹಿಮ ಕರಗಿ ಅದರಲ್ಲಿನೇ ಸೇರಿಕೊಂಡು ಅದೊಂದು ಚಿಕ್ಕ ಪ್ರವಾಹದ ಒಂದು ರೂಪ ತಾಳಿಬಿಡ್ತು. ಅಂದರೆ ನದಿಯಾಗಿ ಪರಿಣಮಿಸಿತು. ಇದು ಕಡೆಗೆ ಹೋಗಿ ಸಮುದ್ರದಲ್ಲಿ ಸೇರಿಕೊಳ್ತು. ಅದರದೇ ಸಮುದ್ರ ಅಂಥೇಳಿ ಅನ್ನಿಸ್ಬಿಡ್ತು. ಅಂದರೆ ಮಗು ಬೆಳೆದೋ ಹೇಗೆ ಮನುಷ್ಯನಾಗಿದ್ದಾನೆ ಹಾಗೆ ಈ ಬೆಟ್ಟದ ತುದಿಯಿಂದ ಬಿದ್ದಿರುವಂಥ ನೀರಿನ ಬಿಂದುಗಳು ಏನಾಯಿತು? ನದಿಯಿಂದ ಸಮುದ್ರವಾಗ್ಬಿಡ್ತು. ನದಿಯೊಳಗೆ ಕಂಡುಬರುವಂಥ ತರಂಗಗಳ ಮೂಲ ರೂಪ ಏನಿದೆಯಲ್ಲ ದಾರಿಯೊಳಗೆ ಅದಕ್ಕೆ ಬೆರೆತಿರುವಂಥ ಕರ್ಮ ಫಲಗಳ ಒಂದು ಪ್ರವಾಹಗಳ ಕಾರ್ಯ ಹೊರತು ಮತ್ತೇನೂ ಅಲ್ಲ. ಅಂದರೆ ಎಲ್ಲ ಬೇಡವಾಗಿರುವಂಥ ವಸ್ತುಗಳೆಲ್ಲ ಅದರಲ್ಲಿ ಸೇರ್ಕೊಂತು. ಈ ಸ್ಥಿತಿ ಮನುಷ್ಯನಿಗೆ ಯೌವನದಲ್ಲಿ ಬಹಳ ಗಾಢವಾಗಿರ್ತದೆ ಅಂತ ಹೇಳ್ತಾರೆ. ಅಂದರೆ ಎಲ್ಲದರದ್ದು ಪರಿಣಾಮಗಳು ಅವನ ಮೇಲೆ ಆಗಿದ್ದು ಅವನ ವಿಚಾರ ಅದಕ್ಕಿನ್ನೂ ಹೆಚ್ಚಿನ ಬಲ ಕೊಟ್ಟು ಆ ಕಾರಣ ಯೌವನದೊಳಗೆ ಅಂಥ ಒಂದು ಸ್ಥಿತಿ ಬಹಳ ಜಾಸ್ತಿ ಗಾಢವಾಗಿರುತ್ತೆ. ಆಗ ಆತ ಬಾಹ್ಯ ಪ್ರಭಾವಗಳಿಂದ ಬಹಳ ತುಂಬ ದೂಷಿತನಾಗಿರ್ತಾನೆ.
ಅನೇಕ ಕ್ರಿಯೆಗಳ ಪರಿಣಾಮ ರೂಪವಾದಂಥ ಆತನ ಅವಸ್ಥೆ ಏನಿದೆಯಲ್ಲ ಅದು ಸಮುದ್ರದ ಅವಸ್ಥೆ ಅಂತ ಹೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಮನುಷ್ಯನಿಗೆ ತನ್ನದೇ ಆದಂತಹ ಪ್ರಾರಬ್ಧದ ಒಂದು ಕರ್ಮಗಳ ಒಂದು ಮೂಟೆಯ ಜೊತೆಗೆ ಇಲ್ಲಿ ಹುಟ್ಟಿ ಬಂದಾದ ನಂತರ ತಾಯಿ ತಂದೆಯರ ಸಂಸ್ಕಾರ, ವಿದ್ಯೆ ಹಾಗೂ ಪರಿಸರದಲ್ಲಿ ಇರುವಂತಹ, ಸಮಾಜದಲ್ಲಿ ಇರುವಂತಹ ಸ್ನೇಹಿತರ ಒಂದು ಪ್ರಭಾವ, ಹೀಗಾಗಿ ಮನುಷ್ಯ ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಹೋಗ್ತಾನೆ ಆ ರೀತಿಯಲ್ಲಿ ಅವನ ಒಂದು ಸ್ವಭಾವ ಅನ್ನೋದು ರೂಪುಗೊಳ್ತಾ ಹೋಗ್ಬಿಡುತ್ತೆ. ಕಾರಣ ಮಿತ್ರರೇ, ಬಾಬೂಜಿ ಮಹಾರಾಜರು ಇವತ್ತು ನಮಗೆ ನಮ್ಮ ಒಂದು ಮೂಲವಾಗಿರುವಂತಹ ಆ ಬಿಂದುವಿನ ಒಂದು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಈಗ ನೋಡಿ, ನಾವು ಒಂದು ಬಿಂದುವಾಗಿದ್ವಿ, ಅಲ್ಲಿಂದ ಇಷ್ಟರ ಮಟ್ಟಿಗೆ ಎಲ್ಲ ಪರಿಣಾಮಗಳನ್ನು ಗ್ರಹಿಸಿ ಆ ಪರಿಣಾಮಗಳ ಅರಿವು ಕೂಡ ಇಲ್ಲದೆ ಇರುವಂಥ ಒಂದು ಸ್ಥಿತಿಯಲ್ಲಿ ರೂಪುಗೊಂಡು ನಿಂತಿದ್ದೇವೆ. ಕಾರಣ ಇದೆಲ್ಲನೂ ಮತ್ತೆ ಉಪಸಂಹಾರ ಮಾಡಿಕೊಂಡು ನಾವು ಆ ಪವಿತ್ರವಾದಂತಹ ಅದೇ ಒಂದು ಬಿಂದುವಿನ ಸ್ಥಿತಿಗೆ ನಾವು ಮರುಕಳಿಸಬೇಕಾಗಿದೆ. ಅದನ್ನು ಬಾಬೂಜಿ ಮಹಾರಾಜರು ಮುಂದೆ ಹೇಳ್ತಾರೆ. ಅಂಥ ಒಂದು ಸ್ಥಿತಿ ಸಲುವಾಗಿಯೇ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಅದು ಇವತ್ತಿನ ಸತ್ಸಂಗದ ಮುಖ್ಯವಾಗಿರುವಂತಹ ಅಂಶ ಆಗಿದೆ. ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.